ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತೇನಪ್ಪ ಅಂದ್ರೆ ನಿಮ್ಗೆಲ್ಲರಿಗೂ ಈಸಿಯಾಗಿ ಈರುಳ್ಳಿ ಚಿಕನ್ ಮಸಾಲ ಹೆಂಗೆ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ಬರ್ರಿ. ಈರುಳ್ಳಿ ಚಿಕನ್ಗೆ ಫಸ್ಟ್ ಬೇಕಾಗಿರೋದು ಈರುಳ್ಳಿ, ಆಮೇಲೆ ಟೊಮೆಟೊ, ಆಮೇಲೆ ಅಲ್ಲ, ಮೆಣಸು, ಏಲಕ್ಕಿ, ಚಕ್ಕೆ, ಹವೇಜು, ಮತ್ತು ಆಮೇಲೆ ಶುಂಠಿ, ಒಂದು ಅರ್ಧ ನಿಂಬೆ ಹಣ್ಣು, ಆಮೇಲೆ ಅರ್ಧ kg ಚಿಕನ್. ಇಷ್ಟೇ ನೋಡ್ರಿ. ಫಸ್ಟ್ ಈರುಳ್ಳಿನ ಹುರ್ಕೋಬೇಕು. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕು, ಅಲ್ಲಿವರೆಗೂ ಹುರ್ಕೋಬೇಕು ಚಂದಾಗೆ. ನೋಡ್ರಿ ಈರುಳ್ಳಿ ಹುರ್ಕೊಂಡಿನಿ, ಈ ಥರ ಬ್ರೌನ್ ಆಗಬೇಕು. ಈ ಈರುಳ್ಳಿ ಹುರ್ಕೊಂಡಿಂದ ಈಗ ಇದು ಹಾಕಬೇಕು ನೋಡ್ರಿ, ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿ ನಾನು ಜಜ್ಕೊಂಡಿನಿ. ಜಜ್ಜಿ ಈಗ ಹಾಕ್ತೀನಿ ಇದ್ರಾಗ ಎಣ್ಣೆ ಒಳಗೆ. ನೋಡ್ರಿ ಹಾಕ್ತೀನಿ. ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಂದ ಚಿಕನ್ ಹಾಕಿಬಿಡ್ಬೇಕು. ನೋಡ್ರಿ ಚಿಕನ್ ಹಾಕೋಕತ್ತೀನಿ ಈಗ, ಅರ್ಧ kg ಚಿಕನ್. ನೋಡ್ರಿ ಚಿಕನ್ ಹಾಕೊಂಡು, ಚಿಕನ್ ಹಾಕೊಂಡ್ಗಳೇ ಒಂದು ಸ್ಪೂನ್ ಅರಿಶಿಣ, ಎರಡು ಸ್ಪೂನು ಉಪ್ಪು, ಖಾರ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೋರಿ. ನಾವು ಖಾರ ಜಾಸ್ತಿ ತಿಂತೀವಿ, ನಿಮಗೆ ಬೇಕಾದ್ರೆ ಕಡಿಮೆ ಹಾಕೋರಿ. ಖಾರ ಹಾಕೊಂಡಿಂದ ಅರ್ಧ ಟೀ ಸ್ಪೂನು ಗರಂ ಮಸಾಲ, ಇಷ್ಟೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು. ಆಮೇಲೆ ಟೊಮೆಟೊ ಹಾಕೋಬೇಕ್ರಿ, ಒಂದು ದೊಡ್ಡ ಟೊಮೆಟೊ. ನೋಡ್ರಿ ದೊಡ್ಡ ಟೊಮೆಟೊ ಹಾಕೊಂಡು ಒಂದು ಮಿಕ್ಸ್ ಮಾಡಬೇಕೆಲ್ಲ. ನೋಡ್ರಿ ಇಲ್ಲಿ ಚಿಕನ್ ಇಟ್ಟಿನಿ, ಚಿಕನ್ ಬೇಸ್ಟಿಗೆ ನಾವು ಮಸಾಲ ರುಬ್ಕೊಂಡು ಬಿಡೋಣ. ನೋಡ್ರಿ ಮಸಾಲೆ ಇವೆಲ್ಲ ಮಸಾಲ ಹಾಕೋಬೇಕು. ಇವೇನು ಬಿಸಿ ಮಾಡೋದಿಲ್ಲ. ಇವೆಲ್ಲ ಮಸಾಲ ಹಾಕೊಂಡಿದ್ದು ಮೇನ್ ಈರುಳ್ಳಿ, ಇವೆಲ್ಲ ಈರುಳ್ಳಿ ಹಾಕೋಬೇಕಿದೆ. ಈರುಳ್ಳಿನೇ ಹೈಲೈಟ್ ಈ ಚಿಕನ್ಗೆ. ಈರುಳ್ಳಿ ಹಾಕ್ಲಿಕ್ಕೆ ಅದು ಈರುಳ್ಳಿ ಮಸಾಲ ಚಿಕನ್ ಆಗೋದೇ ಇಲ್ಲ. ಈರುಳ್ಳಿ ಈ ಥರ ಆಗ್ಬೇಕು ನೋಡ್ರಿ, ಈ ಥರ ಬ್ರೌನ್ ಆಗಬೇಕು. ಇದು ರುಬ್ಕೊಂಬರಂ ಬರ್ರಿ. ನುಣ್ಣಗೆ ರುಬ್ಕೋಬೇಕ್ರಿ ಮಸಾಲ. ರುಬ್ಕೊಂಡಿಂದ ನೋಡಮ್ರಿ, ಇಷ್ಟೊತ್ತನ ಇಟ್ಟಿದ್ದೀವಲ್ಲ ಚಿಕನ್. ನೋಡ್ರಿ ಚಿಕನ್ ಎಲ್ಲ ಬೆಂದು ಮಸಾಲನೆಲ್ಲ ಹಿರ್ಕೊಂಡೈತ್ರಿ. ಇದ್ರೊಳಗೆ ಈಗ ರುಬ್ಬಿರೋ ಮಸಾಲಾನ ಹಾಕಿಬಿಡ್ಬೇಕ್ರಿ. ನೋಡ್ರಿ ಇದು ರುಬ್ಕೊಂಡಿರೋ ಮಸಾಲ ಚಿಕನ್ಗೆ ಹಾಕ್ಬೇಕ್ರಿ. ಈಗ ಎಲ್ಲನೂ ಹಾಕ್ಬೇಕ್ರಿ. ನೋಡ್ರಿ ಮಸಾಲ ಹಾಕಿಂದ ಹಿಂಗಾಗುತ್ತೆ, ಇದು ಈ ಥರ ಆಗುತ್ತೆ ನೋಡ್ರಿ. ಮಸಾಲ ಹಾಕಿಂದ ಭಾಳ ಟೇಸ್ಟ್ ಆಗುತ್ತೆ ರೀ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ, ಮನ್ಯಾಗ ಗೊತ್ತಾಗುತ್ತೆ. ನೋಡ್ರಿ ಫೈನಲ್ ಟಚ್ ಕೊತ್ತಂಬರಿ ಮತ್ತು ಪುದೀನ ಎರಡು ಕೊಯ್ಕೊಂಡು ಹಾಕ್ಬೇಕ್ರಿ. ಇದಕ್ಕೆ ಹಾಕಿ ಒಂದು 5-10 ನಿಮಿಷ ಮುಚ್ಚಿಟ್ಬಿಟ್ರೆ ಸಾಕ್ರಿ. ನೋಡ್ರಿ ಪುದೀನ ಮತ್ತು ಕೊತ್ತಂಬರಿ ಇದೆಲ್ಲ ಹಾಕಿ ಮುಚ್ಚಳನ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕ್ರಿ. ಒಂದು 10 ನಿಮಿಷ ಬೇಯಲಿದು. 10 ನಿಮಿಷ ಆಗೈತಿ. ಚಿಕನ್ ಆಯ್ತು ರೀ ಈಗ 10 ನಿಮಿಷ. ನೋಡ್ರಿ ಹಂಗೆ ಎಣ್ಣೆ ಬಿಟ್ಕೊಂಡದೆಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದದ. ಚಿಕನ್ ರೆಡಿ ಆಗೈತೆ ನೋಡ್ರಿ ಈಗ. ನೋಡ್ರಿ ಹಿಂಗಾಗ್ಯದ. ನೋಡ್ರಿ ಚಿಕನ್ ರೆಡಿ ಆಗ್ಯದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ. ನಿಮ್ಮ ಮನ್ಯಾಗ ಚೆನ್ನಾಗಿ ಬಂದಿತ್ತಂದ್ರೆ ನಂಗೆ ಸೂಪರ್ ಅಂತೇಳಿ ಕಮೆಂಟ್ ಹಾಕಿರಿ. ನೋಡ್ರಿ ಊಟ ಮಾಡಮ್ ಬರ್ರಿ. ಎಲ್ಲರಿಗೆ ಬಾಯ್.